ಸರಿಯಾಗಿ ಹೇಳ್ತಾನೆ. ಅಪ್ಪ ಸಾಯ್ಲಿಲ್ಲ? ಇದ್ದೇನೆ. ಅಮ್ಮ ಸಿಗ್ಲಿಲ್ಲ? ಇಲ್ಲೇ ಇದ್ದೇನೆ. ಅಪ್ಪ ಇಲ್ಲೇ ಇದ್ದಾಳೆ. ಏನಾಯ್ತು? ಬರಿಗೈಯಲ್ಲಿ ಬಂದಿ. ಅಪ್ಪ ಸಾಯ್ಲಿಲ್ಲ? ಯಾರು? ಅಪ್ಪ ಸಾಯ್ಲಿಲ್ಲ? ಯಾರು ಸಾಯಿಲ್ಲ? ಭೂಲೋಕದಲ್ಲಿ ಯಾರೂ ಸಿಗ್ಲಿಲ್ಲ. ಏನು? ಭೂಲೋಕದಲ್ಲಿ ಯಾರೂ ಸಾಯ್ಲಿಲ್ಲ. ಹೌದೇ? ಅಮ್ಮ ಸಿಗ್ಲಿಲ್ಲ? ಅಮ್ಮ ಸಿಗ್ಲಿಲ್ಲ. ಅಮ್ಮ ಏನು ಸಿಗ್ಲಿಲ್ಲ? ಭೂಲೋಕದಲ್ಲಿ ಭಸ್ಮ ಸಿಗ್ಲಿಲ್ಲ. ನೀನು ಎಲ್ಲಾ ಕಡೆ ಸಂಚಾರ ಮಾಡ್ಲಿಲ್ಲ, ಅನುಭವ ಸ್ವಲ್ಪ ಕಡಿಮೆ ಉಂಟು. ಅಪ್ಪ ಸಾಯ್ಲಿಲ್ಲ? ಅಪ್ಪ ಸಾಯ್ಲಿಲ್ಲ. ಭೂಲೋಕದಲ್ಲಿ ಭೂಲೋಕದಲ್ಲಿ ಕೆಲವೊಮ್ಮೆ ಹಾಗೆ ಸ್ವಲ್ಪ ಹೊತ್ತು ತಿರುಗಾಟ ಮಾಡಬೇಕು, ಸರಿಯಾದವರು ಸಿಗ್ಲಿಕ್ಕೆ. ಎಲ್ಲಾ ತಿರುಗಾಟ ಮಾಡಿಯೇ ಹೀಗಾದದ್ದು. ಹೌದಾ? ಹಾಗೆ ಇಲ್ಲಿಗೆ ಬಂದದ್ದು, ನೀನು ಮನೆಗೆ ಬಂದದ್ದು ಅಲ್ವಾ? ಏನು ಮಾಡುದು ಈಗ? ಅಮ್ಮ ಸಿಗ್ಲಿಲ್ಲ. ಅಮ್ಮ ಉಪಾಯ? ಅಪ್ಪ ಇನ್ನೂ ಕಾಲ ಮೀರಿ ಹೋಗ್ಲಿಲ್ಲ. ಅಪ್ಪ ಅಮ್ಮ ಸಿಗ್ಲಿಲ್ಲ. ಹೀಗೆ ಹೋಗಿ ಬಾ, ಸಿಗ್ತದೆ. ಅಪ್ಪ ಅಮ್ಮ ಸಿಗ್ಲಿಲ್ಲ. ಅಮ್ಮ ಇಲ್ಲೇ ಇದ್ದಾಳಲ್ಲ. ಅಪ್ಪ ಅಮ್ಮ ಇಲ್ಲೇ ಇದ್ದಾರೆ. ಭಸ್ಮ ಸಿಗ್ಲಿಲ್ಲ. ಭಸ್ಮ ಸಿಗ್ಲಿಲ್ಲ. ಹೋಗಿ ಬಂದೆ. ನಾನು ಸೋತೆ. ನನ್ನ ಈ ಅವಮಾನಕ್ಕೆ ಏನು? ನನ್ನ ಮಗ ಸೋಲಿಕ್ಕಿಲ್ಲ. ಸೋಲಿಕ್ಕೆ ನಾನು ಬಿಡುವುದಿಲ್ಲ. ಅಪ್ಪ ಇಲ್ಲಿ ಇರುವಾಗ ಮಗನನ್ನು ಸೋಲಿಕ್ಕೆ ಬಿಡ್ಲಿಕ್ಕೆ ಉಂಟ? ಹೌದಾ? ಇಲ್ಲ. ಹಾಗಾದ್ರೆ ಏನ್ ಮಾಡ್ತಿ? ಒಂದು ಉಪಾಯವನ್ನು ಮಾಡು. ಏನು? ಇನ್ನೊಮ್ಮೆ ಹೋಗಿ ಬಾ, ಇನ್ನೂ ಸಮಯ ಉಂಟು. ಹೋಗಿ ಬಂದೆ. ಇನ್ನೇನು ಮಾಡಿ? ನಾನು ದಾರಿ ತೋರಿಸಿ. ಏನು ಮಾಡು? ಎಲ್ಲಾ ದಾರಿಯಲ್ಲಿ ಹೋದೆ. ಒಂದು ದಾರಿ ಉಂಟು. ನಾನು ಉಪಾಯ ಕೊಡಲು. ನೀನು ಉಪಾಯ ಮಾಡು. ಹೇಳಿ ನೋಡುವ. ನೀನು ಹೇಳಿದೆಯಲ್ಲಪ್ಪ, ಭಸ್ಮ ಹಾಕುವಾಗ 3 ಬೆರಳು ಯಾಕೆ? ಆ ಉಮಾ ಭಸ್ಮ ಹಾಕ್ತಿಯಲ್ಲ, 3 ಬೆರಳು ಹಾಕ್ಲಿಕ್ಕೆ ಒಂದು ಕಾರಣ ಉಂಟು. ಹಾಗೆ ನನಗೆ ಈ ವರವನ್ನು ಕೊಟ್ಟರೆ 3 ವಿಷಯ ಆಗ್ತದೆ. ಏನು 3 ವಿಷಯ? ಮೊದಲು ವರವನ್ನು ಹೇಳ್ತೇನೆ. ಉರಿ ಹಸ್ತವನ್ನು ಕೊಡಬೇಕು. ಉರಿ ಹಸ್ತವನ್ನು ಕೊಡಬೇಕು. ಉರಿ ಹಸ್ತವನ್ನು ಕೊಟ್ಟರೆ ಮೊದಲನೆಯ ಕಾರಣ, ಇವತ್ತು ಸಾಯ್ತೇನೆ, ನಾಳೆ ಸಾಯ್ತೇನೆ, ನಾಡಿದ್ದು ಸಾಯ್ತೇನೆ ಅಂತ ಕಷ್ಟಪಡುವವರು ಇರ್ತಾರೆ. ಒಮ್ಮೆ ನನಗೆ ಮುಕ್ತಿಯನ್ನು ಕೊಡು ಈಶ್ವರ ಎಂದು ಬೇಡಿಕೊಳ್ಳುವವರಿರ್ತಾರೆ ಅಲ್ವಾ? ಅವರ ತಲೆಯಲ್ಲಿ ಕೈಯಿಟ್ಟು ಅವರಿಗೆ ಮುಕ್ತಿಯನ್ನು ನಾನು ಮಾಡ್ತೇನೆ. ನೀನು ಮಾಡ್ತೀಯ ಮುಕ್ತಿಯನ್ನು? ನಿನ್ನ ಲಯದ ಕೆಲಸ ಸುಲಭ ಆಯ್ತಲ್ಲ. ಒಂದರ ಮಟ್ಟಿಗೆ ಸರಿಯೇ. ಲಯಕರ್ತೃವಿನ ಮಗ ನೀನು, ಹೌದು ಅಲ್ವಾ? ನೋಡ್ಬಹುದು. ಎರಡನೆಯ ವಿಷಯ, ನಾನು ಎಲ್ಲೆಲ್ಲಿಗೋ ಹೋಗಿ ತಿರುಗಾಟ ಮಾಡಬೇಕು. ಹೌದು. ಯಾಕೆ ತಿರುಗಾಟ? ನಮ್ಮಲ್ಲಿಯೇ ಮಾಡುವ. ಅದೊಂದು ಒಳ್ಳೆ ನಿರ್ಧಾರ ಮಾಡಿದ್ದೀವಿ. ಅವರ ತಲೆಯಲ್ಲಿ ಕೈ ಇಟ್ಟಾಗ
ಭಸ್ಮ ಆದ್ರೆ ಹ ಅದೇ ಕೈಯನ್ನು ಕೆಳಗೆ ತರುವುದು, ಹ ಭಸ್ಮವನ್ನು ತೆಗೆಯುವುದು, ಸುಲಭ ಆಯ್ತಲ್ಲ. ತಟ್ಟೆಗೆ ಹಾಕುವುದು. ಮೂರನೇ ಕಾರಣ ಹ ನಿನಗೆ ತಂದು ಕೊಡುದು. ಹ ಹೇಗೆ? ಬಿಸಿ ಬಿಸಿ ಅಲ್ವಾ? ಬಿಸಿ ಬಿಸಿ. ಹ ಒಳ್ಳೇದು, ಧಾರಣೆ ಮಾಡ್ಲಿಕ್ಕೆ ಒಳ್ಳೇದು ನನಗೆ. ಹಾಗಾದರೆ ಕೊಡ್ತೀಯೋ? ಹ ಕೊಡ್ತೀಯೋ ನನಗೆ? ಹ ಕೊಡು ವರವನ್ನು. ಅಪ್ಪನಾಗಿ ಮಗನಿಗೆ ಇಷ್ಟ ಆದ್ರೂ ನಾನು ಮಾಡ್ಬೇಕಲ್ಲ. ಕೊಡ್ತಾನೆ ಕೊಡ್ತಾನೆ ಕೊಡ್ತಾನೆ. ಆದ್ರೆ ಹಾಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ಸುಲಭ ಇಲ್ಲ. ಸ್ವಲ್ಪ ಕೆಲಸ ಮಾಡ್ಬೇಕು. ಏನದು? ಈಗ ನೀನು ಎಲ್ಲೆಲ್ಲ ತಿರುಗಿ ಬಂದದ್ದು? ನೀನು ಹಾ, ಎಲ್ಲೆಲ್ಲ ತಿರುಗಾಟ ಮಾಡಿ ಬಂದ? ಎಲ್ಲೆಲ್ಲ ತಿರುಗಾಟ ಮಾಡಿದೆ. ಎಲ್ಲೆಲ್ಲಿ ತಿರುಗಾಟ ಮಾಡಿ ಬಂದಿದ್ದೆಲ್ಲ? ಹೌದು, ನನಗೆ ನೆನಪಿಲ್ಲ. ಹಾಗೆ ಏನು ಕೊಡುವಂತಿಲ್ಲ, ಸೇವಿಸುವಂತಿಲ್ಲ. ಓಹೋ. ಹೋಗಿ ಸ್ನಾನವನ್ನು ಮಾಡಿ ಬಾ. ಸೇವನೆಯೂ ಇಲ್ವಾ? ಏನು ಸ್ನಾನವನ್ನು ಮಾಡಿ ಬಾ. ಹಾ. ಉರಿ ಹಸ್ತವಾದ ನಾನು. ಅದಕ್ಕೊಂದು ಉಪಾಯ ಇದೆ. ಏನು? ನಿನ್ನ ತಲೆಯಲ್ಲಿ ಗಂಗೆ ಉಂಟಲ್ಲ, ಅದು ಅದನ್ನು ಹೀಗೆ ತಿರುಗಿಸು. ನಾನು ಇಲ್ಲೇ ಕೂತು. ಅದು ನಿನಗಿರುವುದಲ್ಲ, ಮತ್ತೆ ಪ್ರಪಂಚಕ್ಕೆ. ನನಗೂ ಆಗ್ತದೆ. ಪ್ರಪಂಚದಲ್ಲಿ ನಾನು ಒಬ್ಬ ಅಲ್ಲ. ನೀನು ಹಾಗಲ್ಲ, ಹಾ, ನೀನು ನನ್ನ ಮಗ. ಹೌದು. ನಾವು ಮಾಡುವ ಕೆಲಸವನ್ನು ನಾವು ಮಾಡಲೇಬೇಕು. ಹಾ. ಆಗ ನಿನಗೆ ವರವನ್ನು ಕೊಡ್ಬೇಕಲ್ಲ. ಈಗ ನಾನು ಹೋಗಿ ಬರ್ಬೇಕಾ? ಹೋಗಿ ಬರಲೇಬೇಕು. ಎಲ್ಲಿ ಸ್ನಾನ ಮಾಡಿ? ಸ್ನಾನವನ್ನು ಮಾಡಿ. ಆಗಲಿ, ನೆನಪಿರಲಿ. ಮದುವೆ ಮಾಡಿ ಸಿದ್ಧನಾಗಿರ್ತೇನೆ. ಮದುವೆ ಆಮೇಲೆ ರಮಣ ಕೇಳಿ ದುಷ್ಟನಿಗೆ ಊರಿಗಷ್ಟವ ಇದ್ದೀರಾದರೆ ರಮಣ ರಮಣ ಕೇಳಿ ದುಷ್ಟನಿಗೆ ನೀ ಗುರಿಯ ಹಸ್ತವನ್ನಾದರೆ ಸುರನಾರು ರಗರನ್ನು ಲೆಕ್ಕಿಸನಾದ ಇರಗೊಡರು ನಮ್ಮ ರಮಣ ಕೇಳು ರಮಣ ರಮಣ ಪಾರ್ವತಿ ನನ್ನ ಮಾತನ್ನು ಕೇಳಿ. ಹೇಳ್ತೇನೆ. ಈ ದುಷ್ಟನಿಗೆ ಉರಿ ಹಸ್ತವನ್ನು ಕೊಟ್ಟರೆ ಯಾಕೆ? ಸುರವನ್ನು ಲೆಕ್ಕಿಸದಿದ್ದನು. ಏನು? ಆತನ ಬುದ್ಧಿಯಲ್ಲಿ ಹ. ರಾಕ್ಷಸ ಗುಣ ಕಾಣುತ್ತಾ ಇದೆ. ನಮ್ಮ ಮಗ ಅಲ್ವಾ? ಆತನಿಗೆ ಉರಿ ನನ್ನ ಹಸ್ತವನ್ನು ಅನುಗ್ರಹದಿಂದಲೇ ಹುಟ್ಟಿದ್ದಾನೆ ಅವ. ಆದರೆ ಭಯ ಯಾಕೆ? ನಾನು ಇಲ್ಲಿ ಇರುವಾಗ ನಿಮಗೆ ಭೀತಿ ಯಾಕೆ ಪಾರ್ವತಿ? ಎಲ್ಲವನ್ನೂ ನಾನು ನೋಡಿಕೊಳ್ತೇನೆ, ಎಲ್ಲವನ್ನು ನಾನು ಕೊಡ್ತೇನೆ. ಮಾತನ್ನು ಕೊಟ್ಟಾಗಿದೆ. ಬೆದರದಿರಲೆ ಮದ ಗಜಗ ಮನೆಯ ದುತ ನದಿ ಕಪ್ಪಳಲ್ಲಿ ಮರುಗುವ ಕಾಡೆ ಮುದ ನೀವು ಮನದಿರ ಒದಗಿಸಿದ ಕೆಳಮುದ ಬಾಜವನೇ ತಿಳಿಯಾಡೆ ಬೆದರದಿರಲೆ ಮದ ಗಜಗ ಮನೆಯ ದುತ ನದಿ ಕಪ್ಪಳಲ್ಲಿ ಮರುಗುವ ಕಾಡೆ ಬೆದರದಿರು ರಮಣಿ ಅವನ ಅಪ್ಪನಾಗಿದ್ದಂತಹ ನಾನು ಅವನು ಇಷ್ಟು ಕೇಳುವಾಗ ಮಾಡಿಕೊಡದೇ ಇದ್ರೆ ಹೇಗೆ? ಅವನಿಗೆ ದುಃಖ ಆಗ್ತದೆ, ಬೇಸರ ಪಡ್ತಾನೆ. ಅವನ ಮುಖದಲ್ಲಿ ದುಃಖವನ್ನು ನನಗೆ ನೋಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಇದೋ ಇದೋ ಬರ್ತಾನೆ, ಈಗ ಬರ್ತಾನೆ. ಮಗನೇ ಭಸ್ಮಾಸುರ, ಸ್ನಾನ ಆಯ್ತು. ಸ್ನಾನ ಆಯ್ತಾ? ಶುಚಿರ್ಭೂತನಾಗಿದ್ದೆ. ಹಾ, ಇನ್ನು ಸಿದ್ಧನಾಗಿದ್ದಾನೆ. ವರ ಕೊಡು. ಇದೇ ಇದು ಹಾ, ಕೈಯನ್ನು ಮುಂದೆ. ಹ ಉರಿ ಹಸ್ತವನ್ನು ನಿನಗೆ ಕುಮಾರ ನಿನಗೆ ಮಾಂದೋರಿದ ಈ ಮರವನ್ನೆಡೆಯೈ. ಹರಿದು ಮೂಗಿಯ ಮೇಲುದರೆದ ಪೂರ್ಣನೆಂದ ಅಹಂಕಾರದೊಳು
ನನ್ನ ಅಪ್ಪ ಅಲ್ಲ ನೀನು? ಹೌದು. ನನ್ನ ಅಪ್ಪ ಅಲ್ಲ, ಬೆಪ್ಪ ನೀನು. ಏನು ನನಗೆ ವರವನ್ನು ಕೊಟ್ಟೆ ಅಲ್ಲ? ಸ್ನಾನ ಮಾಡಿಯೇ ಬಂದದ್ದಲ್ಲ ನೀನು? ವರ ಯಾಕೆ ಗೊತ್ತಾ? ಹಾ. ವರ ಯಾಕೆ ಗೊತ್ತಾ? ಯಾಕೆ? ಇದು. ಹೋಗು ಹೋಗು, ಸಮಯ ಆಗ್ತಾ ಉಂಟು. ನಿನ್ನ ತಲೆಯಲ್ಲೇ ಇಡ್ತೇನೆ. ಮಗನೆಂದು ಉರಿ ಹಸ್ತವನ್ನು ನೀಡಿದ್ದಾರೆ. ನೀಚ, ದುಷ್ಟ, ಪಾಪಿ, ನೀನು ಮಗನ ನನ್ನ ಶಿರದ ಮೇಲೆ ಇಡ್ತೀಯ ನೀನು? ನಾನು ಯಾರು ಗೊತ್ತಾ? ಯಾಕೆ ಗೊತ್ತೇ? ಏನು? ನಿನ್ನನ್ನು ಭಸ್ಮ ಮಾಡಿ ಹ. ಪಾರ್ವತಿಯನ್ನು ನನ್ನ ವಶ ಮಾಡ್ತೇನೆ. ಬಾಬಾ
ವಿಭೂತಿಯನ್ನು ತರ್ತಾ ಇದ್ದು. ಆದರೆ ಇವತ್ತು ಏನಾಯಿತು ಗೊತ್ತಿಲ್ಲ. ಭಸ್ಮದಲ್ಲಿ ಒಂದು ಕಲ್ಲಿನ ಹರಳು, ಅದನ್ನು ತೆಗೆದು ಗಿರಿಯಿಂದ ಕೆಳಗೆ ಎಸೆದಾಗ ನನ್ನ ಅನುಗ್ರಹದಿಂದಲೇ ಹುಟ್ಟಿದವ ಭಸ್ಮಾಸುರ. ಆತನಿಗೆ ವಿಭೂತಿಯನ್ನು ತರುವ ಕರ್ತವ್ಯವನ್ನು ನೀಡಿದವನಿದ್ದೇನೆ. ಆದರೆ ಏನು ಮಾಡೋಣ, ಹೆಸರಿಗೆ ತಕ್ಕಂತೆ ಅಸುರ ಪ್ರವೃತ್ತಿಯನ್ನೇ ಮಾಡಿದ್ದಾನೆ. ನನ್ನಿಂದ ಹಸ್ತವನ್ನು ವರವಾಗಿ ಪಡೆದು ನನ್ನ ಮೇಲೆ ಹಸ್ತವನ್ನು ಪಡೆದವಂತಹ ಅವನು ನೀಚ ಕೃತ್ಯಗಳನ್ನು ಮಾಡುತ್ತಾ ಇದ್ದಾನೆ. ಕಳ ಮಾಡುವುದಲ್ಲ, ಆತನ ವಧೆ ಆಗಬೇಕಿದೆ.
ಮನೆ. ನಿನ್ನ ಇಷ್ಟ ಬಂದಂತೆ ತಿಳಿದುಕೊಳ್ಳುವುದಕ್ಕೆ ನಿನ್ನ ಮನೆ ಆದೀತು, ಎಲ್ಲಿ ಆದೀತು, ಆಯಾ ಕ್ಷೇತ್ರಕ್ಕೆ ಅಲ್ಲಿಯದ್ದಾದಂತಹ ಮರ್ಯಾದೆ ಇದೆ. ನನ್ನದು ಮನೆ, ನಿನ್ನದು ಮನೆ ಇದುವೆ. ಇದು ಕೈಲಾಸ, ಶಿವನ ಕ್ಷೇತ್ರ. ಇಲ್ಲಿಗೆ ಹೇಗಿರಬೇಕು? ಇಲ್ಲಿಯ ನಿಯಮವನ್ನು ಮೀರಿ ವರ್ತಿಸ್ತಾ ಇದ್ದೀಯ. ನಮ್ಮ ತಂದೆಯವರಾದಂತಹ ಪರಶಿವನಿಗೆ ಉಪಟಳವನ್ನು ಕೊಡ್ತಾ ಇದ್ದೀಯ. ಇದೋ ನಿನಗೆ ಎಚ್ಚರಿಕೆಯ ಮಾತನ್ನು ಹೇಳ್ತಾ ಇದ್ದೇನೆ. ನಿನ್ನೆ ಮೊನ್ನೆಯಷ್ಟೇ ಜನಿಸಿದ್ದೀಯ, ಇದೀಗ ಬೆಳೆಯುತ್ತಾ ಇದ್ದೀಯ. ಒಳ್ಳೆಯ ರೀತಿಯಲ್ಲಿ ಬೆಳೆದರೆ ಅದ್ಭುತವಾದ ಭವಿಷ್ಯ ನಿನಗಿದೆ. ನಿನ್ನ ತಪ್ಪನ್ನು ತಿದ್ದಿಕೋ. ಎಚ್ಚರ ಎಚ್ಚರ. ನೋಡೋಣ.
ಇಲ್ಲಿ ಭಯದ ವಾತಾವರಣವು ನಿಮ್ಮಲ್ಲಿ ಕಾಣ್ತಾ ಇದ್ದೇನೆ. ಇದಕ್ಕೆಲ್ಲ ಕಾರಣ ಏನು? ಏನಾಯಿತು? ಏನು ಅಂತ ಹೇಳುವುದು? ನನಗೆ ಆದಂತಹ ಅವಮಾನ, ನನ್ನ ಅನುಗ್ರಹದಿಂದಲೇ ಹುಟ್ಟಿಕೊಂಡಂತಹ ಭಸ್ಮಾಸುರ ಇದೀಗ ಉರಿ ಹಸ್ತವನ್ನು ಪಡೆದು ನನ್ನ ಶಿರದ ಮೇಲೆ ತನ್ನನ್ನು ಪ್ರಯೋಗಿಸುತ್ತಾ ಇದ್ದಾನೆ. ಮಾತ್ರವಲ್ಲ, ಅಮ್ಮನಾದಂತಹ ಪಾರ್ವತಿಯನ್ನು ಬಯಸಿದ್ದಾನೆ. ಆತನನ್ನು ಬಿಡಬಾರದು. ಬಿಡು ಮಾತನ್ನು. ಯಾಕೆ ಹೇಳ್ತಾ ಇದ್ದೇನೆ ಗೊತ್ತಾ? ನನ್ನ ಹುಟ್ಟು ಹೇಗಾಗಿದೆ? ಹೇಗೆ? ತಕ್ಷಣ ಮರಣಕ್ಕಾಗಿಯೇ ನನ್ನ ಹುಟ್ಟಾಗಿದೆ. ಹೌದು. ಅದೇ ರೀತಿಯಲ್ಲಿ ಹುಟ್ಟಿದಂತಹ ಭಸ್ಮಾಸುರ ಏನಿದ್ದಾನೋ ಅಸುರ ಪ್ರವೃತ್ತಿಯನ್ನು ಮಾಡುತ್ತಾ ಇದ್ದಾನೆ. ಹೌದು, ಅಸುರ ಪ್ರವೃತ್ತಿಯನ್ನು ಮಾಡಿ ಹ. ನಮ್ಮ ಅಮ್ಮನನ್ನೇ ಬೆನ್ನಟ್ಟುತ್ತಾ ಬಂದಿದ್ದಾನೆ. ಅವಮಾನ. ಅವಮಾನ ಸರಿ, ಹ. ಅವನನ್ನು ಬಿಡುವುದಲ್ಲ. ಹೌದು. ಹಿಡಿದ ಕಟಾರೆಯಿಂದ ಸಂಹಾರ. ಕಡಿತೇವೆ ಈಗ. ತಡ ಮಾಡುವುದಲ್ಲ. ಹೌದು. ನಡೆಯೋಣ, ನಡೆಯೋಣ. ಭಾವಿಸಿದ್ದೀಯೇನೋ ನೀನು? ಯಾಕೆ? ಆಗ ಏನು ಹೇಳಿದೆ? ಏನು? ತಂದೆಯ ಬಳಿ ಏನು ಹೇಳಿದೆ? ಏನು ಹೇಳಿದೆ? ಅಮ್ಮ ಬೇಕು ಅಂತ. ಹಾ, ಅಮ್ಮ ಬೇಕು ಅಂತ. ಅಮ್ಮನ ಏನಂತ ಭಾವಿಸಿದ್ದೀಯೇನೋ ನೀನು? ಮತ್ತೆ ಹಾ? ಮತ್ತೆ ಯಾರ? ನನಗೆ ಆಗುವಂತಹ ಮಡದಿ
ಆಗುವಂತಹ ಬಡದಿ. ಹಾಗಾದ್ರೆ ಈಗ ಮದುವೆ ಆಗ್ಲಿಲ್ವಾ ಅಮ್ಮನಿಗೆ? ಹಾಗಾದ್ರೆ ಇನ್ನಾದ್ರೂ ಆಯ್ತಲ್ಲ ಪುನಃ. ಪುನಃ ಆಗ್ಬೇಕಾ? ಪುನಃ ಆಗುವುದಲ್ಲ, ಮತ್ತೆ ಪುನಃ ಆಗ್ಬೇಕಾದ್ರೆ ನಿನ್ನ ಮರಣ ಆಗ್ತದೆ ಈಗ. ನನ್ನದು ಅಧಿಕ ಪ್ರಸಂಗವೇ? ಮತ್ತೇನೋ? ಅದು ನನಗೇ ಆಯ್ತು, ನೀನು ಯಾಕೆ ಬಂದೆ ಎಡೆಯಲ್ಲಿ? ನಾನು ಎಡೆಯಲ್ಲಿ ಬಂದದ್ದಲ್ಲ, ಹಾ? ಭರಿಸುವಾಗ ನೀನು ಮಾಡಿದ್ಯಾ. ಓಹೋ, ನೀನು ಏನು? ಬಂದರೆ ಬಂದ ದಾರಿಗೆ ಹಿಂದೆ ಕಳಿಸಲು ನನಗೂ ಗೊತ್ತಿದೆ. ಬಾಯಿ ಸಾಕೆ.
ವೈಕುಂಠದಲ್ಲಿ ಶೇಷಶಯನಾಗಿದ್ದೇನೆ. ಅಷ್ಟರಲ್ಲಿಯೇ ಕೇಳಿಸಿತಲ್ಲವೇ ಭಕ್ತರ ಒಕ್ಕೂರಲ ಧ್ವನಿ. ಎಳೆಯ ಶಿಶುವೊಂದಕ್ಕೆ ತಾಯಿಯು ಹೇಗೆ ಹಾಲನ್ನುಡಿಸಿ ಹೊರೆಯುತ್ತಾಳೆಯೋ ಅದೇ ರೀತಿಯಾಗಿ ಲೋಕದ ಸಮಸ್ತ ಜೀವರಾಶಿಗಳಿಗೆ ನೀನಲ್ಲದೆ ಇನ್ನಾರ್ಯಾರು ಹರಿಯೇ ಎಂಬುದಾಗಿ ಭಕ್ತರ ಧ್ಯಾನವನ್ನು ಮನದಲ್ಲಿ ಕೇಳಿಸಿಕೊಂಡವನಿದ್ದೇನೆ. ಸಕಲ ಜೀವರಾಶಿಗಳಿಗೂ ಪಾಲನಾಕರ್ತೃ ನಾನು. ಅದೇ ರೀತಿಯಾಗಿ ಧರ್ಮ ರಕ್ಷಣೆಯನ್ನು ಮಾಡುತ್ತಾ ಬಂದವನಿದ್ದೇನೆ. ಇಂದಿನ ದಿನ ಈ ವೈಕುಂಠದಲ್ಲಿ ಭಕ್ತರ ಧ್ಯಾನವನ್ನು ಗಮನಿಸುತ್ತಾ ಲೋಕದ ಆಗು ಹೋಗುವವರನ್ನು ಗಮನಿಸುತ್ತಾ ಇದ್ದೇನೆ. ಯಾರೋ ನನ್ನನ್ನು ಸ್ತುತಿಸುತ್ತಿದ್ದಾರೆ. ಹೆದರಬೇಡಿ. ಕೈಲಾಸವಾಸಿಯಾದಂತಹ ನಿನ್ನನ್ನು ಪತ್ನಿ ಸಮೇತನಾಗಿ ವೈಕುಂಠದಲ್ಲಿ ಕಾಣುವಂತಹ ಸುಯೋಗ ಇಂದು ಬಹಳಷ್ಟು ಸಂತೋಷವಾಯಿತು. ಹೌದು, ಆದರೆ ನಿಮ್ಮಿಬ್ಬರ ಮುಖವನ್ನು ನೋಡಿದ್ರೆ ಬಹಳಷ್ಟು ಆಶ್ಚರ್ಯ ಆಗ್ತಾ ಇದೆ. ಶುಭ್ರ ವದನರಾಗಿರುವಂತಹ ನೀವು ಇಂದು ಹಾಗಲ್ಲ,
ತಂಗಿಯ ಮುಖ ಅಂತೂ ಕುಂದಿ ಹೋಗಿದೆ. ಹೌದು, ಮತ್ತೆ ಹೇಳ್ಬೇಕ ಬಾವ, ನಿನ್ನ ಮುಖ ಅಂತೂ ನೋಡ್ಲಿಕ್ಕೆ ಆಗ್ತಾ ಇಲ್ಲ ನಂಗೆ. ನನ್ನ ಅವಸ್ಥೆ ಹೇಳುವುದು ಯಾರಿಗೆ? ಹೌದಾ, ನಿನ್ನಲ್ಲೇ ಹೇಳಲಿಕ್ಕೆ ಬಂದಿಯ. ಇಷ್ಟೊಂದು ಭಯಭೀತರಾಗಿ ವೈಕುಂಠದತ್ತ ಬಂದಿದ್ದಿಂತ ಆದ್ರೆ ಏನೋ ಒಂದು ಬಲವಾದ ಕಾರಣ ಇರಬೇಕು. ಏನು ಬರುವ ದಾರಿಗೆ ಏನಾದ್ರೂ ತೊಂದರೆ ಆಯ್ತಾ? ಏನ ಬೇಳಲಿ ಪಾವ ಹೇಳಯ್ಯ. ಹಾಳಾಗಿ ಹೋಯ್ತು. ಏನ ಬೇಳಲಿ ಭಾವ ಹಾಳಾದುದು ಕಾರ್ಯ ಹಾಳಾಗಿ ಹೋಯ್ತು. ಮಾನಿನಿಗಿರಿ ಜಯ ವ್ಯಮೋಗದಿಯೇ ಮಾನಿನಿಗಿರಿ ಜಯ ವ್ಯಮೋಗದಿ ತನಾಟಿ ಬರುವೆಯಾನದ ಎದ ಬೇಡಲಿ ಹೋಗಯ್ಯೋ. ಪರಮೇಶ್ವರ, ನನ್ನ ಅವಸ್ಥೆ ಯಾರಿಗೆ ಹೇಳು? ನನ್ನಲ್ಲಿ ಹೇಳಯ್ಯ. ಯಾರು ಅಟ್ಟಹಾಸ ಕೇಳಿಸ್ತಾ ಉಂಟು. ಯಾರವನು? ಏನು ಹೇಳು? ವಿಷಯವನ್ನು ಹೇಳು. ಕೊನೆಗೂ ನಿಸ್ಸಹಾಯಕನಾಗಿ ಬಿಟ್ಟೆ. ಹೌದೇ, ಏನಾಯ್ತು ಗೊತ್ತ? ಹೇಳು. ಎಂದಿನಂತೆ ನಿತ್ಯಾನುಷ್ಠಾನಗಳನ್ನು ಮಾಡಲು ಹೊರಟವರು ಹಾ. ಪಾರ್ವತಿಯು ವಿಭೂತಿಯನ್ನು ತರುವುದಕ್ಕೆ ಮಸಣಕ್ಕೆ ಹೋಗಿ ಬಂದು ಇನ್ನೇನು ಧಾರಣೆಯನ್ನು ಮಾಡುತ್ತೇನೆಂದು ಮರ್ತಿಸುವಂತಹ ವೇಳೆಯಲ್ಲಿ ಕಲ್ಲಿನ ಹರಳೊಂದು ಲಭಿಸಿತು. ಕಲ್ಲಿನ ಹರಳು. ಸರಿ, ಅದನ್ನು ಧರಿಸುವುದಕ್ಕೆ ಆಗ್ತದಾ? ಇಲ್ಲ. ಇಲ್ಲ. ಹಾ. ಏನು ಮಾಡುವುದು ಎಂದು ಆಲೋಚನೆ ಬಿಸಾಡ್ಬೇಕಿತ್ತು ಅಲ್ಲೆಲ್ಲ. ಅಲ್ಲೇ ಬಿಸಾಡಿದ್ರೆ ಹೌದಾ? ದುರಿತವು ಬರ್ತಾ ಇತ್ತು. ಹಾ. ಏನು ಮಾಡಿದೆ? ಏನಾಯ್ತು? ಗಿರಿಯ ಕೆಳಗೆ ಎಸೆದು ಬಂದೆ. ಹಾ. ಎಸೆದಾಕ್ಷಣ ಅಸುರನೋರ್ವನ ಜನನವಾಗಿದೆ. ಓಹೋ, ನನ್ನ ಅನುಗ್ರಹದಿಂದಲೇ ಜನನ ಆಗಿದೆ. ನಿನ್ನಿಂದಲೇ ಹುಟ್ಟಿದವ. ನನ್ನಿಂದಲೇ ನಾಮಕರಣ ಆಗಿದೆ. ಆಗಿದೆ. ನನ್ನಿಂದಲೇ ಎಲ್ಲವನ್ನೂ ಮಾಡಿಕೊಟ್ಟೆ. ಹೇಗಿದ್ದಾನೆ ಈಗ? ಕೆಲಸವನ್ನೂ ಮಾಡಿಕೊಟ್ಟೆ. ಹೌದಾ? ಸರಿ, ತಂದೆಗೆ ಸರಿಯಾದ ಮಗ ಅಂತ ನಾನು ಭಾವಿಸಿದೆ. ಆಗ್ಲಿ, ಒಳ್ಳೆ ವಿಚಾರ. ಹಾ. ಇವ ತಂದೆಗೆ ಸರಿ ಮಾಡುವವ. ಹೌದೇ? ಏನು ಮಾಡುದು? ಹಾ. ಹೀಗೆ ದಿನವೂ ವಿಭೂತಿಯನ್ನು ತರ್ತಾ ಇದ್ದ. ಒಂದು ದಿವಸ ಹಾ. ಇಲ್ಲ, ವಿಭೂತಿ ಇಲ್ಲ. ಇಲ್ಲ, ಸರಿ. ಅಳ್ತಾ ಬಂದ. ಹಾ. ಉರಿ ಹಸ್ತವನ್ನು ಕೊಡು ಎಂದು ಕೇಳಿದ. ಉರಿ ಹಸ್ತ. ಸರಿ. ಮಗನ ಹಾ. ತಂದೆಯಲ್ಲಿ ಇಷ್ಟು ಕೇಳುವಾಗ ಸಣ್ಣ ವಿಷಯ ಇದು, ಕೊಟ್ಟು ಬಿಡುವ ಅಂತ. ಕೊಟ್ಟು ಬಿಡುವ ಅಂತ. ಸರಿ. ಪ್ರೀತಿ ವಾತ್ಸಲ್ಯ ಹಾ. ಉಕ್ಕಿ ಬಂತು. ಆಗಲಿ. ಉರಿ ಹಸ್ತವನ್ನು ವರವಾಗಿ ನೀಡಿದೆ. ಓಹೋ. ಆದರೆ ಏನು ಮಾಡೋಣ? ಹಾ. ಅಸುರ ನನ್ನ ಮಡದಿಯಾದಂತಹ ಪಾರ್ವತಿ ನನ್ನ ತಂಗಿಯನ್ನು ಬಯಸಿದ್ದಾನೆ. ಇದೋ ವಿಷಯ. ಮಾತ್ರವಲ್ಲ, ಉರಿ ಹಸ್ತವನ್ನು ನನ್ನ ಮೇಲೆ ಪ್ರಯೋಗಿಸಲು ಬಂದಿದ್ದಾನೆ. ಅರಿತುಕೊಂಡೆ. ಏನು ಮಾಡುದು? ಏನು ಮಾಡುದು? ಕಿಟ್ಟಿದ ಮೇಲಿನಗೆ ತನು ಜನದ ಗದಿಗ ಪುರಗೆ ನಾನು
ನೀನಾಡಿದ್ದಕ್ಕೆ ಈ ನೀನಾಡಿದ ಸಲ ಏನು ಮಾಡುದು? ನಿನ್ನ ಬಳಿಗೆ ಬಂದಿದ್ದೇನೆ. ಹೌದು, ಅದಕ್ಕೆ ಹೇಳ್ತಾ ಇರುವುದು. ನೀನಾಡಿದಂತಹ ಮಾತುಗಳನ್ನು ಸ್ಪಷ್ಟವಾಗಿ ಕೇಳಿಸಿಕೊಂಡೆ. ವಿಚಾರ ಏನೆಂಬುದನ್ನು ಇನ್ನಷ್ಟು ಸ್ಪಷ್ಟವಾಗಿ ಅರಿತುಕೊಂಡಿದ್ದೇನೆ. ಆಯ್ತಲ್ಲ ನಿಂಗೆ? ಸರಿಯಾಗಿ ಅರ್ಥವಾಗಿದೆ. ನಿನ್ನ ಮುಖ ನೋಡಿದಾಗಲೇ ಗೊತ್ತಾಗಿತ್ತು, ಈಗ ಸ್ಪಷ್ಟವಾಗಿದೆ. ಹೇಳುವುದನ್ನು ಕೇಳು. ನಿನ್ನಿಂದಲೇ ಹುಟ್ಟಿಕೊಂಡಂತಹ ಭಸ್ಮಾಸುರ ನಿನಗೆ ಕಂಟಕನಾಗಿ ಮೆರೆಯುತ್ತಿದ್ದಾನೆ. ಹೌದು. ಈಶನಿಗೆ ಕಂಟಕಪ್ರಾಯನಾಗಿದ್ದಾನೆ ಅಂತ ಆದ್ರೆ ಲೋಕದ ಸಜ್ಜನರಿಗೆ ಆತ ಇನ್ನೆಷ್ಟು ಪೀಡಿಸಬಲ್ಲ. ಕಾಲಕಾಲನಾದ ನನಗೆ ಹೌದು, ಹೀಗೆ ಆಗಿದೆ. ಸರಿ. ಹಾಗಾದರೆ ನಿನ್ನಲ್ಲಿರುವಂತಹ ಚಿಂತೆಯನ್ನು ಬಿಟ್ಟು ಬಿಡು. ಸರಿ ವಿಷ್ಣು, ಪಾಲನಾಕರ್ತು ನಾನಿದ್ದೇನಲ್ವೇ? ಸಜ್ಜನರನ್ನು ಪೋಷಿಸುವುದು, ದುರ್ಜನರನ್ನು ಶಿಕ್ಷಿಸುವುದು ಅದುವೇ ನನ್ನ ಕರ್ತವ್ಯ. ಆದ್ದರಿಂದ ಈ ಚಿಂತೆಯನ್ನು ಬಿಟ್ಟು ಬಿಡು. ನೀನು ಕೈ ಬಿಡುವುದಿಲ್ಲ ಅಂತ ನಂಗೆ ಕೈ ಬಿಡುವುದಿಲ್ಲ. ದುಷ್ಟನಾದಂತಹ ಭಸ್ಮಾಸುರ ಏನು ಮೆರೆಯುತ್ತಿದ್ದಾನೆ, ಆತನನ್ನು ನನ್ನದೇ ದಾರಿಯಲ್ಲಿ ನಾನು ಸಂಹರಿಸಿ ನಿನಗೂ ಲೋಕಕ್ಕೂ ಮಂಗಳವನ್ನುಂಟು ಮಾಡುತ್ತೇನೆ. ನಿರ್ಭೀತಿಯಿಂದೇನು. ಅಷ್ಟರವರೆಗೆ ನಾವು ಏನು ನಿನಗೆ ಈಗ ನಾನು ಹೇಗೆ ಮಾಡುದು ಅಂತ ನೋಡ್ಲಿಕ್ಕೆ ಆಸಕ್ತಿ ಉಂಟಾ? ಓಡಿ ಓಡಿ ಸಾಕಾಗಿ ಹೋಗಿದೆ ಬಾವ. ನೋಡ್ಲಿಕ್ಕೆ ಆಸಕ್ತಿ ಓಡ್ಲಿಕ್ಕೆ ಉಂಟಾ? ಆಗುದಿಲ್ಲ. ಹೌದಾ? ನಾನು ಹೇಗೆ ವಧಿಸುತ್ತೇನೆ ಎಂಬುದನ್ನು ನೋಡುವ. ಅದು ನೋಡ್ಬೇಕು ನಂಗೆ. ಅದು ನೋಡ್ಬೇಕಲ್ಲ? ಪಾಪಿ ದುಷ್ಟ. ಸರಿ, ಹಾಗಾದರೆ ಒಂದು ಕೆಲಸವನ್ನು ಮಾಡು. ಇದೇ ವೈಕುಂಠದಲ್ಲಿ ಸಂಪಿಗೆ ಮರವನ್ನು ಆಶ್ರಯವನ್ನಾಗಿಸಿ ಇದ್ದುಕೊಂಡು ನಾನು ಆಡುವಂತಹ ಲೀಲಾಜಾಲಗಳನ್ನು ನೋಡುವುದು ಹಾಗೆ ಆಗಲಿ. ಒಳ್ಳೆಯದಾಗಲಿ. ಪರಮೇಶ್ವರನಿಗೆ ಅಭಯವನ್ನಿತ್ತಿದ್ದೇನೆ. ಈಗ ದುರ್ಲನನ್ನು ವಧಿಸುವ ಬಗೆ ಹೇಗೆ ಎಂಬುದಾಗಿ ಒಂದು ಬಾರಿ ಯೋಚಿಸುತ್ತೇನೆ. ಆಗಲಿ ಯೋಚಿಸಿದ್ದೇನೆ. ಮನದಲ್ಲಿ ಅರಿತುಕೊಂಡೆ. ಹೇಗೆ ಪ್ರಪಂಚದಲ್ಲಿ ಹೆಣ್ಣು, ಹೊನ್ನು, ಮಣ್ಣು ಈ ಮೂರನ್ನು ಯಾರು ಅತಿಯಾಗಿ ಮೋಹಿಸುತ್ತಾರೋ ಅದು ಅವರಿಗೆ ಅಂತ್ಯಕಾಲ ಎಂಬುದು ಸಮೀಪಿಸಿದೆ ಎಂದರ್ಥ. ಈ ದುಷ್ಟನಿಗೆ ಇಂದು ಹೆಣ್ಣಿನ ಹುಚ್ಚು. ಮುಳ್ಳನ್ನು ಹೇಗೆ ಮುಳ್ಳಿನಿಂದ ತೆಗೆಯುತ್ತಾರೋ ಅದೇ ರೀತಿ ಹೆಣ್ಣನ್ನು ಮೋಹಿಸಿ ಕಾಮಾಂಧನಾದಂತಹ ಈತನಿಗೆ ಹೆಣ್ಣೋರ್ವಳೆ ಈತನ ಸಾವಿಗೆ ಕಾರಣ ಆಗಬೇಕು. ಹಾಗಾದ್ರೆ ಏನು ಮಾಡ್ಲಿ? ಈ ಹಿಂದೆ ಸಮುದ್ರ ಮಥನ ಕಾಲದಲ್ಲಿ ಸುಂದರವಾದಂತಹ ನಾರಿ ರೂಪವನ್ನ ಅಂತೂ ದೇವತೆಗಳ ಒಳಿತಿಗಾಗಿ ಅವರಿಗೆ ಅಮೃತವನ್ನು ಉಣಬಡಿಸುವುದಕ್ಕಾಗಿ ಹಿಂದೊಂದು ವೇಷವನ್ನು ಮಾಡಿದ್ದೆ. ಸ್ತ್ರೀವೇಷ ಏನು ಹೊಸದಲ್ಲ ನಮಗೆ. ಆದ್ದರಿಂದ ಇಂದಿನ ದಿನ ಭಸ್ಮಾಸುರನ ವಧೆಗಾಗಿ ಇನ್ನೊಂದು ವೇಷವನ್ನು ಮಾಡ್ತೇನೆ. ಹೇಗೆ ಭಸ್ಮಾಸುರನ ವಧೆ ಆಗುತ್ತದೆ ಎಂಬುದನ್ನು ನೋಡ. ತಾವೆಲ್ಲ ನಿರೀಕ್ಷಿಸಿ.